ರಾಜ್ಯ ಸರ್ಕಾರ ಈಗಾಗಲೇ ಇಡಿ ವಿರುದ್ಧ ಪ್ರತಿಭಟನೆ ನಡೆಸಿದ್ದು, ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಸಚಿವರಿದ್ದಾರೆ. ಈ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ ಸರ್. ಹೇಗೆ ಸರ್ ಇದು ಇಡಿ ಪ್ರತಿಭಟನೆ? ಇಡಿ ಅವರು ನಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗೆ, ಬ್ಯಾಕ್ವರ್ಡ್ ಕ್ಲಾಸ್ ಅಧಿಕಾರಿಗೆ ಅನ್ನೆಸರಿ ಒತ್ತಡ ಅವ್ರು ಹಾಕ್ತಾ ಇದ್ದಾರೆ. ಇಡಿ ಈ ಥರ ಪ್ರಕರಣದಲ್ಲಿ ಇಡಿ ವಿಷಯಗಳು ಕೂಡ ನಾವು ಇಷ್ಟೊಂದು ವರ್ಷದಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಎಷ್ಟೊಂದು ಇಡಿ ವಿಷಯಗಳಾಗಿವೆ, ಆದರೆ ಅರೆಸ್ಟ್ ಮಾಡ್ತಕ್ಕಂಥ ಒಂದು ಪ್ರಸಂಗ ಇವಾಗ ತನಕ ಕೂಡ ಬಂದಿಲ್ಲ. ಮತ್ತು ಸಿ ಎಮ್ ಅವ್ರ ಹೆಸರು ಹೇಳಬೇಕು, ಮಿನಿಸ್ಟ್ರವ್ರ ಹೆಸರು ಹೇಳಬೇಕು ಅಂತ ಒಂದು ಒತ್ತಡ ಏನು ಮಾಡ್ತಾ ಇದ್ದಾರೆ, ಅದು ಸರಿ ಇಲ್ಲ. ಯಾಕಂದರೆ ಇದರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾರೆ. ಆದರೆ ಅವರ ಹೆಸರು ಹೇಳಬೇಕು, ಅವ್ರ ಮೇಲೆ ಒತ್ತಡ ಹಾಕಬೇಕು ಅಂತ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಆ ಒಂದು ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಸರ್, ಇದು ಹೇಗೆ ಗೊತ್ತಾಯಿತು ಇಡಿ ಅವರು ಈ ರೀತಿ ಡಿ ಸಿ ಎಮ್ ಮತ್ತು ಸಿ ಎಮ್ ಸ್ಪಷ್ಟವಾಗಿ ಇವಾಗ ಕಲ್ಲೇಶ್ ಅಂತ ನಮ್ಮವರು ಏನು ಒಬ್ಬ ಅಧಿಕಾರಿ ಇದ್ದಾರೆ, ಅವ್ರ ಮೇಲೆ ಒತ್ತಡವನ್ನು ಹಾಕಿ ಎಲ್ಲ ಇಡಿ ಅವರು ಖುದ್ದಾಗಿ FIR ಫೈಲ್ ಮಾಡಿದ್ದಾರೆ. ಇದರ ಅರ್ಥ ಏನು? ಯಾಕೆ ಒತ್ತಡ ಹಾಕಬೇಕು ಅವ್ರಿಗೆ? ಯಾಕೆ ಹೇಳಬೇಕು? ಇವಾಗ ನಿಜವಾಗ್ಲಿ ಪ್ರಸಂಗ ಏನು ನಡೆದಿದೆ ಎಲ್ಲರಿಗೂ ಬಹಿರಂಗ ಆಗಬೇಕು, ಎಲ್ಲರಿಗೂ ಗೊತ್ತಾಗಬೇಕಾಗಿದೆ. ಆದರೆ ಮಂತ್ರಿಗಳ ಹೆಸರು ಹೇಳಬೇಕು, ಮುಖ್ಯಮಂತ್ರಿಗಳ ಹೆಸರು ಹೇಳಬೇಕು, ಉಪಮುಖ್ಯಮಂತ್ರಿ ಹೆಸರು ಹೇಳಬೇಕು ಅಂತ ಯಾಕೆ ಒತ್ತಡ ಮಾಡಬೇಕು? ಯಾಕೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರೆಲ್ಲ ಆ ಒಂದು ಮಟ್ಟಕ್ಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಆ ಒಂದು ಕಾರಣಕ್ಕಾಗಿ ನಾವೆಲ್ಲ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇದಿಷ್ಟು ಸಚಿವರ ಮಾತು. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.